ಗ್ಯಾರಂಟಿ ನೋಡ್ರಿ ಎಷ್ಟು ದಿವಸ ತಿಂಗಳ ಕೊಟ್ಟಾರೇನ್ರಿ ಮಹಿಳೆಯರದು, ನಿರುದ್ಯೋಗ ಯುವಕರದ್ದು ಕೊಟ್ಟಾರ. ಇವತ್ತು ಬಸ್ ಫ್ರೀ ಆತಾರ, ಅವೆಲ್ಲ ದಿವಾಳಿ ಆಗಲಕತ್ತಾವ. ಡೀಸೆಲ್ ಇಲ್ಲ, ಅಲ್ಲಲ್ಲಿ ಬಂದ್ ಬೀಳಕತ್ತಾವ. ಗ್ಯಾರಂಟಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡ್ಬೇಕು. ಏನು ಟ್ಯಾಕ್ಸ್ ಕಲೆಕ್ಷನ್ನು ಏನು ಮಾಡ್ಲಕತ್ತೀರಿ? ಲೂಟಿ ಮಾಡ್ಲಕತ್ತೀರಿ ನೀವು. ಇವತ್ತ ಇನ್ನಾಗ ಹೇಳಿದ್ರೆ ನಮ್ಮ ಚರಂತಿ ಮೋಟ್ರ್ ಸ್ಟಾರ್ ಕಾಂಟ್ರಾಕ್ಟರ್ ಇಲ್ಲಿ 2300 ಕೋಟಿ ರೂಪಾಯಿ ಹಿಡ್ದಲ್ಲ. ನಾನು ನಿನ್ನೆ ಅದ್ರ ತೆಳಗಿನ ಅವನ ಕೈಯಾಗ ಕೆಲಸ ಮಾಡಿದಂಥ 10 ಕಾಂಟ್ರಾಕ್ಟ್ರು ನನಗೆ ವಾಟ್ಸಪ್ ಮೆಸೇಜ್ ಕಳ್ಸ್ಯಾರ. ಸ್ಟಾರ್ ಇದ್ರಾಗ ನಾವು ಎಷ್ಟೋ ಕೋಟಿ 36 ಕೋಟಿದೆ ಎಷ್ಟೋ ಕೆಲಸ ಮಾಡೀವಿ, ನಮ್ಮ ದುಡ್ಡಿಲ್ಲ. ಅದಕ್ಕೆ 10 ಮಂದಿ ಹೆಸರು ಹಾಕಿ ನಾವು DK ಶಿವಕುಮಾರ, ಏನ್ರಿ MD KBJNL ಮತ್ತು ಸ್ಟಾರ್ ಅವ್ರನ್ನೆಲ್ಲ 3-4 ಮಂದಿ ಹೆಸರು ಕೊಟ್ಟಾರ. ನೀವು ಕಳಿಸ್ದೇನು ವಾಟ್ಸಪ್ಪದು. ಆತ್ಮಹತ್ಯೆ ಮಾಡ್ಕೋತೀವಿ ಅವ್ರ ಹೆಸರು. ಇವತ್ತು ಗುತ್ತಿಗೆದಾರ ಪರಿಸ್ಥಿತಿ ಏನೈತ್ರಿ? ಕೆಲಸ ಮಾಡಿದವ್ರು ರೊಕ್ಕ ಇಲ್ರಿ ಪಾಪ. ಮೊನ್ನೆ ನೋಡ್ರಿ, ನಿನ್ನೆ ಒಬ್ರು ಕಾಂಟ್ರಾಕ್ಟರ್ ಹೇಳಿದ್ರು ಅವ್ರ ಬಿಲ್ ಆಗ್ಬೇಕಾಗಿದೆ 500 ಕೋಟಿ, ಅವ್ರಿಗೆ ಕೊಟ್ಟಿದ್ದ 5 ಕೋಟಿ. 5 ಕೋಟಿ ಡೀಸೆಲ್ಗೆ ಆಗೋದಿಲ್ರಿ ದೊಡ್ಡ ಕಾಂಟ್ರಾಕ್ಟರ್ಗೆ. ಯಾವನೋ ಒಬ್ಬ ಆಂಧ್ರದವ ಅದಾನ ಕಾಂಟ್ರಾಕ್ಟರು, ರಾಹುಲ್ ಗಾಂಧಿ ಕಡೆ ಹೇಳಿಸಿ ಅವನಿಗೆ 2,500 ಕೋಟಿ ರೂಪಾಯಿ ರಿಲೀಸ್ ಮಾಡ್ಯಾರ ನಿನ್ನೆ ಮಾರ್ಚ್ ಎಂಡದ. ಕರ್ನಾಟಕದ ಗುತ್ತಿಗೆದಾರರು ಇವತ್ತು ಆತ್ಮಹತ್ಯೆ ಮಾಡ್ಕೊಳಕತ್ತಾರ, ಮನಿ ಮಾರ್ಲಕತ್ತಾರ, ಮನ್ಯಾನ ತಾಳಿ ಬಿಟ್ರೆ ಬಂಗಾರ ಮಾರ್ಲಕತ್ತಾರ. ಇದು ವಿಧಾನಸಭೆದಾಗೂ ಹೇಳಿನಿ, ಈ ಸ್ಥಿತಿ ಐತಿ. ಮತ್ತು ಸರ್ಕಾರ ಗ್ಯಾರಂಟಿ ಅಂತ ಹೇಳ್ತಾರೆ. ನಮ್ಮ ಕೈ ಕೊಡಲಿ ಮುಂದಿನ 28 ಸರ್ಕಾರ. ಇವ್ರು 2,000 ಕೊಡ್ತಾರೆ, ನಾವು 5,000 ಕೊಡ್ತೀವಿ. ನೇಕಾರಿಗೆ ಇಡೀ ನೇಕಾರ ಸಮಾಜದ ಎಲ್ಲ ಸೀರೆ ಎಲ್ಲ ನಾವೇ ಖರೀದಿ ಮಾಡ್ತೀವಿ. ಇವು ಇಂಥ ರಚನಾತ್ಮಕ ಮಾಡಬೇಕು ಹೊರತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಅಭಿವೃದ್ಧಿ ಕೆಲಸ ಆಗಬೇಕು. ಅದನ್ನು ನಾವು 28ರಾಗ ಎಲ್ಲರೂ ಕೂಡಿ ಇಲ್ಲಿ ಏನದೀವಲ್ಲ ನಾವು ಎಲ್ಲರೂ ಗೆದ್ದು ಬರ್ತೀವಿ, ನಾವು ಮಾಡ್ತೀವಿ. JDS BJP ಹೊಂದಾಣಿಕೆ ಮುಂದುವರಿತೈತಿ. ಯಾವ್ಯಾವ ಕಾರಣಗಳಿಂದ ಏನೋ ಚಟ್ನಿ ಆಗಿರ್ಬೋದು, ಅದರ ಪಕ್ಷ ನರೇಂದ್ರ ಮೋದಿಯವರು, ನಮ್ಮ BJP ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ರಕ್ಷಣೆ ಆಗಬೇಕು. ಮೋದಿಯವರ ನೇತೃತ್ವದಲ್ಲಿ BJP ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಮತ್ತು ನಾವೆಲ್ಲ BJPಯಿಂದ ಉಚ್ಚಾಟನೆ ಆದ್ರೂ ಸಹಿತ ನಾವೆಲ್ಲ ಆತ್ಮೀಯರೇ ಇದೀವಿ. ಎಲ್ಲರೂ ಕೂಡ BJP ಎಲ್ಲ ನಾಯಕರು ಕೂಡ ನಮ್ಗೆ ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡಬೇಕು, ಯಾವ ವಿಷಯ ತಗೋಬೇಕು ಅನ್ನೋ ನನ್ನ ವಿಶ್ವಾಸ ತೊಗೊಂಡೇ ಮಾತಾಡ್ತಾರೆ. ಅದು ಯಾವುದಾದ್ರು ಕಾರಣ ಆಗಿರ್ಬೋದು. ಅದ್ರ ಸಲುವಾಗಿ ನಾನು ಪಕ್ಷ ವಿರೋಧ ಮಾಡೋದು ಅಥವಾ ಏನೋ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಸ್ವಭಾವ ನಮ್ದಲ್ಲ. ನಮ್ದು ಏನಿದ್ರು ಹಿಂದುತ್ವ ಪರವಾಗಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಒಂದು ಕೇವಲ ಮುಸ್ಲಿಮರ ಪರವಾಗಿರುವ ಸರ್ಕಾರ. ನೀವು ನೋಡ್ರಿ, ಅವ್ರ ಬಜೆಟ್ ನೋಡಿಬಿಟ್ರೆ ಯಾವ ಸಮಾಜಕ್ಕೂ ಏನೋ ನ್ಯಾಯ ಇಲ್ಲ. ಹಿಂದುಳಿದ ಸಮಾಜಕ್ಕಿಲ್ಲ, ದಲಿತ ಸಮಾಜಕ್ಕಿಲ್ಲ, ಉಳಿದ ಲಿಂಗಾಯತರು, ಮರಾಠ, ಕ್ಷತ್ರಿಯ, ಬ್ರಾಹ್ಮಣರು ಎಲ್ಲ ಸಮಾಜಗಳಿಗೂ ಯಾವುದೇ ನ್ಯಾಯ ಈ ಸರ್ಕಾರದಿಂದ ಸಿದ್ದರಾಮಯ್ಯನೂ ಸಿಕ್ಕಿಲ್ಲ. ಇವತ್ತು ಸಮಾಜ ಜಾಗೃತ ಆಗಿದೆ. ಎಲ್ಲ ಸಮಾಜಗಳಿಗೆ ಒಂದು ಅವರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಬಾಗಲಕೋಟೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಚರಂತಿ ಮಠರು ಮತ್ತು ನಮ್ಮದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೇನೇ ತೊಂದರೆ ಆದಾಗ ಎಲ್ಲ ಆರ್ಥಿಕವಾಗಿ ಸಹಾಯ ಮಾಡ್ಯಾರೆ, ನೈತಿಕ ಬೆಂಬಲ ಕೊಟ್ಟಾರೆ. ಮತ್ತು ನಾವು ಒಂದು ಮನುಷ್ಯ ಅಂದಮೇಲೆ ಯಾರೇ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬನೇ ಯಾವ್ರೆ ಕಾಲನ ಮುಳ್ಳ ತೆಗೆದಂದ್ರೆ ಅದೇ ದೊಡ್ಡ ಉಪಕಾರ ಅಂತ. ಹಂಗೆ ಮಾಡಿದಾಗ ನಾವು ಮೋಸ ಮಾಡೋದು, ಅವ್ರಿಗೆ ಕೆಟ್ಟ ಮಾಡೋದು, ವಿರೋಧ ಮಾಡೋದು ಅದು ಮನುಷ್ಯನ ಗುಣಲಕ್ಷಣ ಅಲ್ಲ. ಅದಕ್ಕೆ ನಾನು ಯಾರೇ ಏನೇ ಕಾಂಗ್ರೆಸ್ನವ್ರು ಏನು ಬೇಕಾದ ಹೇಳಿ, ನೀವು ಖರೆ ಅಂದ್ರೆ ಕಾಂಗ್ರೆಸ್ ಮಾಡಬೇಕು, ನಿಮ್ಗೆ ಸ್ವಾಭಿಮಾನ ಇದ್ರೆ, ಇವ್ರ ಸ್ವಾಭಿಮಾನ, ಇವ್ರದ್ದು ಮರ್ಯಾದೆ, ಮರ್ಯಾದೆ ಎಲ್ಲ ನನಗೂ ಗುರ್ತೈತಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಸ್ವಾಭಿಮಾನ, ನನ್ನ ಪಕ್ಷ, ನನ್ನ ಹಿಂದೂ ಸಮಾಜದೊಳಗೆ ಇರ್ತದೆ. ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡುವಂಥದ್ದು ನನ್ನ ಧರ್ಮ ಅಲ್ಲ. ನನ್ನ ಪಕ್ಷ ಟಿಕೆಟ್ ಕೊಟ್ಟೈತಿಲ್ರಿ, ಏನೇ ಆಗಲಿ. ನಾವು MLA ಆಗೇನಿ ಇಲ್ಲಿ BJP ಇದ್ದೀನಿ. ಅದು BJPಗೆ ಯಾಕೆ ದ್ರೋಹ ಮಾಡ್ಬೇಕು? ನಾ ಎಂದೂ BJPಗೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅವಾಗೂ ಸಿದ್ದರಾಮಯ್ಯನವ್ರು ನಿಮ್ಗೆ ಇವತ್ತು ಹೇಳ್ತೀನಿ, MLC ಇದ್ದೆ ನಾನು. DS ಶಂಕರಮೂರ್ತಿಯವ್ರ ವಿರುದ್ಧ ವಿಶ್ವಾಸ ತೊಗೊಂಡು ಬಂದಿದ್ದರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ.
ಅವಾಗ ಸಮ ಇತ್ತು. BJP JDS ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ ಇತ್ತು. BJP JDS ಕೂಡಿದ್ರು ಈ ಕಡೆ ಕಾಂಗ್ರೆಸ್ ಈಕ್ವಲ್ ಹೊಟ್ಟಿದ್ದು. ಅವಾಗ MB ಪಾಟೀಲ್ರೇ ನಾನು ಸಿದ್ದರಾಮಯ್ಯ ಅವ್ರ ಬಳಿ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯನವ್ರು ನನಗೇನು ಹೇಳಿದ್ರು, ನೋಡಿ ಯತ್ನಾಳ ನೀನು ಅವಿಶ್ವಾಸದ ಪರವಾಗಿ ನೀವು ಓಟ್ ಹಾಕು ಅಂತ ಹೇಳಿ. ನಾ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಸರ್ ನಾನು BJPಗೆ ಓಟ್ ಹಾಕ್ತೀನಿ, ಯಾಕಂದ್ರೆ ನಾ ಮೊದಲು ಮುಗುಳು BJP ಏನೋ ಹೊರಗೆ ಹಾಕ್ಯಾರ, ಏನೋ ನಾ ಪಕ್ಷೇತರ ಆರಿಸಿ ಬಂದೇನಂದ್ರೆ ತಪ್ಪಾಗ್ತದೆ. ಇಲ್ಲಪ್ಪ ನೀನು ಸಿಂದಗಿ ಅಥವಾ ದೇವರಪ್ಪಗೆ ನೀನು ಕಾಂಗ್ರೆಸ್ಸಿನ ಟಿಕೆಟ್ ಕೊಡ್ತೀವಿ, ನಿನಗೆ ಎಷ್ಟು ಬೇಕಾದಷ್ಟು ಅನುದಾನ ಕೊಡ್ತೀವಿ ಅಂದ್ರೆ ನಾ ಹಾಕಲಿಲ್ಲ. ನನ್ನ ಒಂದು ಓಟ್ನಿಂದ DS ಶಂಕರ ಮೂರ್ತಿಯವರು ವಿಶ್ವಾಸಮತ ಗೆದ್ದರು. ಅದಕ್ಕೆ ಸಂದರ್ಭ ಬಂದಾಗ ನಾವು ನಮ್ಮ ಹಿಂದಿನವ್ರು ಏನು ಮಾಡ್ಯಾರ ಉಪಕಾರ ಸ್ಮರಣೆ ಮಾಡ್ಕೊಂತ ಮನುಷ್ಯತ್ವನ ಇರಬೇಕು. ಸುಮ್ಮನೆ ನಮ್ಗೆ ವಿರೋಧ ಮಾಡ್ಯಾರ ತಾವ್ನ ಸೋಲಿಸ್ತೀನಿ ಇವ್ರು ಸೋಲಿಸ್ತೀನಿ ಅಂತ ಕೆಟ್ಟ ದುರಾಭಿಮಾನಕ್ಕೆ ಮನುಷ್ಯ ಬೀಳಬಾರ್ದು. ಮುಂದೆ ಅಲ್ಲಿಗೆ ಹೈಕಮಾಂಡ್ಗೆ ಬಿಟ್ಟಿದ್ದು ವಿಷಯ. ನಾ ಅದ್ರ ಬಗ್ಗೆ ನನ್ನ ತೋರೆತ್ತು ಏನೋ ಯಾರಿಗೂ ದುಂಬಾಲೆ ಬಿದ್ದಿಲ್ಲ. ನನ್ನ ಧರ್ಮದ ಸಲುವಾಗಿ ನಾ ಕೆಲಸ ಮಾಡೀನಿ. ಪಕ್ಷಕ್ಕೆ ಒಳ್ಳೇದು ಯೋಗ್ಯಪ್ಪ ಇವ ಒಳ್ಳೆಯವದಾನ ಅಂದ್ರೆ ಅವ್ರು ತಗೋಲಿ, ಇಲ್ಕಂದ್ರೆ ಬಿಡ್ಲಿ. ಹಂಗೆ ನಾವೇನು ಭಾಳ ಅಲವತ್ತು ಹೊತ್ಕೊಂಡು ಎಲ್ಲಿ ದಿಲ್ಲಿಗೆ ಯಾರಿಗೂ ಭೇಟಿಯಾಗಿಲ್ಲ, ಯಾರಿಗೂ ಕೇಳೇ ಇಲ್ಲ. ಇಲ್ಲೇ ಕೇಳ್ರಿ, ನಾವು ಯಾರವರೆಗೂ ನಾನು ತಗೋದಕ್ಕೆ ಏನಾರು ಮಾಡಿರತ್ತೆ ಯಾರು ಮುಂದೆ ಅಂತಿಲ್ಲ. ನನ್ನ ಪಕ್ಷ ನನಗೆ ಎಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟೈತಿ, ನಾನು ಕೇಂದ್ರ ಮಂತ್ರಿ ಮಾಡ್ಯಾರ, ಅದು ವಾಜಪೇಯಿ ಅಂತ ಪುಣ್ಯಾತ್ಮಕಾಗಿ ನಾವು ಮಂತ್ರಿ ಆಗೀನಿ. ಇವತ್ತು ನರೇಂದ್ರ ಮೋದಿ ಅವರು ಅದಾರ. ಈ ದೇಶ ಸುರಕ್ಷಿತ ಇರ್ಬೇಕಂದ್ರೆ ನರೇಂದ್ರ ಮೋದಿ ಇರಬೇಕು. ಇದನ್ನು ವಿಚಾರ ಮಾಡ್ಬೇಕ್ರಿ. ನನಗೇನು ಆಗಲಿ ಬಿಡಲಿ, BJP ತಗೋಲಿ ಬಿಡಲಿ, ದೇಶ ನನಗೆ ಮುಖ್ಯ, ಧರ್ಮ ಮುಖ್ಯ. ದೇಶ ಧರ್ಮ ಯಾವ ಪಕ್ಷ ಹಿಡಿತದೆ ಅವ್ರಿಗೆ ನಾವು ಬೆಂಬಲ ಕೊಡೋನೆ. ನನಗೇನು ಅವ್ರ ಮುಂದೆ ತಗೋಲಿ ಬಿಡಲಿ ಅದ್ರ ಬಗ್ಗೆ ನಾ ತೆರಿಗೆ ಕೆಡಿಸೋದು. ಹಾಂ ರೀ, ಬೇಕಾಗಿತ್ತು, ಅದು ಆಗಿಲ್ಲ. ಚರಂತಿ ಮಠ ಆರಿಸಿ ಬರಲಿ, ನಾವೆಲ್ಲರೂ ಬರ್ತೀವಿ. ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನು ಏನಾಗಿ ಡಿಕ್ಲೇರ್ ಮಾಡೀನಿ, ಅದ್ರ ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ಆಹ್ವಾನ ಬಂದಲ್ರಿ. ನೋಡ್ರಿ, ನಾವು ಕಾರ್ಯಕರ್ತರು ಕೊಟ್ಟರೆ ಆಯ್ತು, ನಾ ಏನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಮ್ದೇನು ಪ್ರೆಸ್ಟೀಜ್ ಅಂತ ಮನುಷ್ಯ ಏನಲ್ಲ. ಇಲ್ಲಿ ಬಾಗಲಕೋಟ್ನ ಕಾರ್ಯಕರ್ತರೇ ನಮ್ಮ BJP ನಾಯಕರಿಗೆ ಹೇಳಿದ್ರು ಯತ್ನಾಳ್ ಕರ್ಸ್ರತ್ತೇಳಿ. ಅಲ್ಲಿಂದ ಎಲ್ಲ ನಮ್ಮ ನಾಯಕರು ನನಗೆ ಹೇಳಿದ್ರು ನೀ ಬರ್ಬೇಕಂದ್ರೆ ನಾ ಬಂದೆ. ದಾವಣಗೆರೆಗೆ ಬರಬೇಕು ಅಂದ್ರೆ ಬರ್ತೀನಿ, ಬರಬೇಡ ಅಂದ್ರೆ ಬಿಡ್ತೀನಿ. ನೋಡ್ರಿ, ಅದು ಹಿಂಗಿರ್ತದ. ಯಾವುದೇ ಒಂದು ಪಕ್ಷ ಅವ್ರ ಬರಲಿಕ್ಕೆ ಅನುಕೂಲ ಆಗ್ತಿತ್ತಂದ್ರೆ ಎಲ್ಲನೂ ಕರೆದು ಸ್ವಾಗತ ಮಾಡ್ಬೇಕಾಗ್ತತಿ. ಮಾಡ್ಯಾರ, ಏನಾದ್ರೆ ಏನು ತಪ್ಪೇನಿಲ್ಲಲ್ಲ. ಸಹನ ಅಸಹನ 9ರ ನಂತರ, ಈಗೆಲ್ಲ ಸಹನ. ಪಕ್ಷದ ಹಿನ್ನಡೆನಾ ಅಥವಾ ಉಚ್ಚಾಟನೆ ಮಾಡಿದವರು? ನೋಡ್ರಿ, ಯಾವ ಹಿನ್ನಡೆನೂ ಪಕ್ಷಕ್ಕೂ ಇಲ್ಲ, ನನಗೂ ಇಲ್ಲ. ಪಕ್ಷಕ್ಕೂ ಏನು ನನ್ನ ಹೊರಗೆ ಹಾಕಿದ್ರಿಂದ ಏನು ಲುಕ್ಸಾನ್ ಆಗಿಲ್ಲ, ನನಗೂ ಲುಕ್ಸಾನ್ ಆಗಿಲ್ಲ. ಎಲ್ಲ ಐತಿ. ಮುಂದೆ ಪಕ್ಷದ ಹೈಕಮಾಂಡ್ ಗುರ್ತಾಗ್ತೈತಿ. ಇವರೆಲ್ಲ ಹೇಳ್ತಾರಲ್ಲ, ಇಲ್ಲೆಲ್ಲ ಕೂತಾರಲ್ಲ, ಯತ್ನಾಳ್ ತಗೋಲಿಕ್ಕಂದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾರಲ್ಲ, ಅವಾಗ 2-3 ಲಕ್ಷ ರೂಪಾಯಿ ಬರ್ತೈತಿಲ್ಲ. ನೋಡ ಎಲ್ಲರೂ IPL ಒಮ್ಮೆ ಸಮಾಜ ಪರವಾಗಿ ಮಾತಾಡಿದ್ರೆ ವಿಧಾನಸಭೆ ಒಳಗೆ ನಮಗೆ CC ಪಾಟೀಲ್ರಿಗೆ ಅರವಿಂದ್ ಅವ್ರ ಬಾಯಿಗೆ ಮಾತಾಡ್ತಿದ್ದಮ್ಮ. ಪಂಚಮಸಾಲಿ ಸಮಾಜದ ಲೀಡರ್ ಆಗಿ ಅಖಿಲ ಭಾರತ ಏನೋ ಅಧ್ಯಕ್ಷ ಆಗಿ ಒಂದು ದಿವ್ಸ ಮಾತಾಡಲಿಲ್ಲ. ಸ್ವಯಂ ಘೋಷಿತ ಇವತ್ತು IPL ಟಿಕೆಟಿಗೆ ಬೇಡ್ತಾನ. ಅದ್ರ ಒಮ್ಮೆ ಸಮಾಜ ಸಲುವಾಗಿ ಒಮ್ಮೆ ಮಾತಾಡ್ದ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸ್ರೆ ತಳ್ಳಿ ಕಾಲಿಂಗ್ ಅಟೆನ್ಷನ್ ಕೊಡ್ತಾನ. ಸಿದ್ದರಾಮಯ್ಯನವ್ರ ಕರೆದ ಮೆಟ್ಲೆ ಹೊಡೆದ ಮ್ಯಾಗ ಅದನ್ನ ತಕ್ಕೋತಾನ. ಅವತ್ತು ಮತ್ತೆ ಓಡಿ ಹೋಗ್ತಾನ್ರಿ. ಅವತ್ತು ಇರುದಿಲ್ಲ, ಅಟೆಂಡ್ ಇರುದಿಲ್ಲ, ಏನ್ರಿ ಹೌಸ್ನಾಗ ಇರುದಿಲ್ಲ. ಅವನ ಹೆಸರು ಓದಿರ್ತಾರೆ, ಇಟಿ ಕಾದರ್ ಕ್ಯಾಶಪ್ಪನವರ್ ಕ್ಯಾಶಪ್ಪನವರು ಅಲ್ಲಿ ಟಿಪ್ಪು ಸುಲ್ತಾನ್ ಮೇಲೆ ಕ್ಯಾಶ್ ತೊಗೊಳಕ್ ಹೋಗ್ಯಾರ ಅನ್ನೋದು ಅವನಿಗೆ ಗೊತ್ತಾಗ ಕಾದರ್ ಅವ್ರಿಗೆ. ಆಗೋದ್ರಿಂದ ಅಲ್ಲ, ಹಿಂದೂಗಳ ರಕ್ಷಣೆ ಆಗ್ಬೇಕು. ಇವತ್ತ ಕಾಂಗ್ರೆಸ್ ಕ್ಯಾಂಡಿಡೇಟು ಹಿಂದೂ ನಾ ಹೋಗ್ತೀನಿ. ಮತ್ತೆ ಬುರ್ದು ಮಾಡಿ ನೋಡ್ರಿ. ನಿನ್ನ ಇವತ್ತು ಸಿದ್ದರಾಮಯ್ಯ ಅಂತ ಹೆಸರು ಅವರು ಹೇಳ್ತಾರ, ನಾನು ಸಿದ್ದರಾಮಯ್ಯ ನಮ್ದು ಮನಿ ದೇವ್ರ ಅಂತ ಹೇಳ್ತಾರ. ಮತ್ತು ಒಂದರೆ ಸಿದ್ದರಾಮಯ್ಯನ ಹುಂಡೇರಿ ಉದ್ಧಾರ ಮಾಡಿದ್ರೆ ಇವತ್ತು ಆ ಒಂದು ಜನಾಂಗಕ್ಕೆ ಏನಾರೇ ನೀವು ವಿಶೇಷ ಪ್ಯಾಕೇಜ್ ಕೊಟ್ರೆ ಏನು ಮಾಡಿರಿ ಸಿದ್ದರಾಮಯ್ಯನವ್ರ?
ಸುಮ್ಮನೆ ಹೊತ್ತು ಹೊಂಟ್ರ ಸಾಬ್ರು ಅದೇ ಬದಾಮಿ ಒಳಗ ಕೇಸ್ ಇದು ರೇಷ್ಮೆ ಪಟಗ ಸುತ್ತ ಭಂಡಾರ ಹಚ್ಚಲಕ್ ಬಂದ್ರ ತೊಗೊಂಡು ಹಿಂಗೆ ಹೋಗಿತಾರ ಅರ್ಬಸ್ತಾನದ ಅರ್ಬಿ ಹಾಕೊಂಡು ಹಿಂಗೆ ಹಲಿಕ್ಕೆ ಕಿಸಿತಾರ ಮತ್ತೆ ಇದೇನೋ ಅದು ಆ ಸಮಾಜಕ್ಕೆ ಏನು ಸಂದೇಶ ಕೊಡೋರಿದ್ದೀರಿ ನೀವು ನೋಡ್ರಿ ಜನ ನಾ ಒಂದು ಉದಾಹರಣೆ ಕೇಳಿದ್ದೆ. ಜಯಲಲಿತಾ ಅದು ಆ ಮತಕ್ಷೇತ್ರದಾಗ ಎಷ್ಟೋ ಸಾವಿರ ಕೋಟಿ ರೂಪಾಯಿ ಕೆಲಸ ಮಾಡಿದ್ರು, ಜನ ಸೋಲ್ಸಿಬಿಟ್ರು. ಸಿದ್ದರಾಮಯ್ಯನವ್ರು ಸೋಲ್ಸಲ್ಲೇನ್ರಿ? ಬದಾಮಿಗೆ ಬಂದು ನಿಂದ್ರ ಪರಿಸ್ಥಿತಿ ಯಾಕೆ ಬಂತು? ಅಲ್ಲಿ ಬಿಟ್ಟು ಎಷ್ಟು ಮಂದಿಗೆ ಇಂದಿರಾ ಗಾಂಧಿದು ಏನಾಯ್ತು ದೇಶನಾಗ? ರಾಯಬರೇಲಿ ಎಂದೂ ಸೋಲ್ತಿದ್ದಿಲ್ಲ. ಒಬ್ಬ JP ಯಾರು ನಾರಾಯಣ ಏನೋ ಇದು ದಾಡಿ ರಾಜನಾರಾಯಣ ಒಬ್ಬ ಸುಮ್ಮ ಅಲ್ತು ಪಲ್ತು ಮನುಷ್ಯ ಸೋಲ್ಸದ. ಈಗ ಹಂಗೆ ಇಲ್ರಿ, ಜನ ಭಾಳ ಜಾಗೃತ ಅದಾರ. ನಾವು ತಿಳ್ಕೊಂಡಿವಿ ರೊಕ್ಕ ತಗೋತಾರ, ನಿರ್ಣಯ ಮಾಡೋದು ಅವ್ರ ಕೈಗೆ ಐತ್ರಿ. ಈ ಬಿಜಾಪುರ್ನಾಗ ನನಗೆ ಎಷ್ಟು ರೊಕ್ಕ ಬಂದಿಲ್ಲ, ನಾನು ಸೋಲ್ಸ್ಬೇಕಂತೇಳಿ ತಗೊಂಡ್ರು, ಚೇನಿ ಹೊಡೆದ್ರು, ನನಗೆ ಓಟ್ ಹಾಕಿದ್ರು, MLA ಅದೇ. ಅವ್ರು ರೊಕ್ಕ ಕೊಟ್ಟಿದ್ದು ಪಾಪ ತನ ನಾವು BJPಯ ಪರವಾಗಿ ಕೆಲಸ ಮಾಡ್ತೀವಿ. ಮುಂದೆ ಏನಾಗ್ತೈತಿ ಯಾರು ಗುರುತಿಲ್ಲ, 2 ವರ್ಷ ಐತಿ. ಮುಂದೆ ಏನೇನು ಬದಲಾವಣೆ ಆಗ್ತಾವ ರಾಜಕಾರಣದಾಗ ರೀ, ದಿವಸ ಬದಲಾವಣೆ ಆಗ್ತಾವ. 9ನೇ ತಾರೀಕು ತನ ನಮ್ಗೆ ಹೇಳ್ಯಾರ, ಯಾರಿಗೂ 9ನೇ ತಾರೀಕು ತನ ಯಾರಿಗೂ ಪೂಜ್ಯ ತಂದೆ ಮತ್ತು ಮಗಗೆ ಬೈಬೇಡ ಅಂದ್ರೆ ನಾ ಬೈದಿಲ್ಲ. ಎಲ್ಲ ಶಾಸಕರಾಗಲಿ BJP ಕಾರ್ಯಕರ್ತರಾಗಲಿ ಎಲ್ಲರದು ನನ್ನ BJP ತಗೋಬೇಕು ಅನ್ನೋ ಮನಸ್ಸೇ ಐತಿ. ಎಲ್ಲರೂ ಪ್ರೀತಿ ಮಾಡ್ತಾರ. ನಾನು ಯಾರು ನೀವು ತಿಳ್ಕೊಂಡಿರ್ಬೇಕು, ಯತ್ನಾಳ್ ಒಬ್ಬಂಟಿಗೆ ಇಲ್ಲ, ಇಡೀ BJP ಪರಿವಾರನೇ ನಾನು ಕೂಡ ಐತಿ, ಹಿಂದೂ ಪರಿವಾರ ಐತಿ. ಇದ್ರ ಅರ್ಥ ನೀವು ತಿಳ್ಕೊಂಡು ಬಿಡಬೇಕು 28ಕ್ಕೆ ಏನಾಗ್ತೈತೆ. ಮತ್ತೆ ನೀವು ಎಲ್ಲ ಪತ್ರಕರ್ತರು ಬರ್ರಿ, ಯತ್ನಾಳ ನಾಯಕತ್ವ ಭಾಳ ಅವಶ್ಯ ಐತಿ ಕರ್ನಾಟಕಕ್ಕೆ ಅಂದ್ರೆ ನಿಮ್ಗೆ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಯಾವ್ಯಾವ ಲೋಕಲ್ ಪತ್ರಿಕೆದವ್ರಿಗೆ ಈಗೇನು ಸರ್ಕಾರ ಅನ್ಯಾಯ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ಯಾರಲ್ಲ, ನಾವು ಬಂದ್ಮ್ಯಾಗ ಫುಲ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಅಲ್ಲಿ ಮುನ್ಸಿಪಾಲ್ಟಿಗೆ ಆರಿಸಿ ಬರ್ತಾಡ್ರಿ ಪಂಜಾಬ್ನಾಗ, ಹೀನಾಯ ಸೋತಾನ್ರಿ ಅವ MLA ನಿಂತು. ಏನು ನೈತಿಕತೆ ಇದೆ? ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋ ಏನು ನೈತಿಕತೆ ಐತ್ರು? ಅವ್ರಿಗೆ ಏನೂ ನೈತಿಕತೆ ಇಲ್ಲ. ಅವ್ರು ಯಾರೂ ಮೋದಿಯವ್ರ ಬಗ್ಗೆ ಅವ್ರ ಕಾಲನ ಧೂಳಾಗೋದಿಲ್ಲ. ರಾಹುಲ್ ಗಾಂಧಿ ಆದಿಯಾಗಿ